ಗುಡ್ ಈವ್ನಿಂಗ್ ನೋಡಿ ನಾವು ಇವತ್ತು ಒಂದು ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಯಾವುದು ಅಂದ್ರೆ ಮೆಂಟಲ್ ಎಬಿಲಿಟಿ. ಮೆಂಟಲ್ ಎಬಿಲಿಟಿ ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನೋಡಿ ಪ್ರತಿಯೊಂದು ಕೆ ಎಕ್ಸಾಮ್ ಅಥವಾ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಇದರ ಮೇಲೆ 4 ರಿಂದ 5 ಕ್ವೆಶ್ಚನ್ಸ್ ಇದ್ದೇ ಇರುತ್ತೆ. ಇದರಲ್ಲಿ 7 to 8 ಪ್ಯಾಟರ್ನ್ ಇದೆ. ಮೊದಲು ನೋಡಿ ನಿಮಗೆ ಟೈಮ್ ಅಂಡ್ ವರ್ಕ್, ರೈಲ್ವೆ ಈ ತರ ಕ್ವೆಶ್ಚನ್ಸ್ ಕೇಳ್ತಾರೆ. ಈಗ ನಮಗೆ ಮಿಸ್ಸಿಂಗ್ ನಂಬರ್ ಅಂದ್ರೆ ನಂಬರ್ಸ್ ಕಂಡುಹಿಡಿಯುವಂಥದ್ದು. ಇದರಲ್ಲಿ ತುಂಬಾ ವೆರೈಟಿಗಳಿದೆ. ಇದನ್ನ ನಾವು ಒಂದು ಸಣ್ಣ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ ಇಲ್ಲಿ ಒಂದು ಕ್ವೆಶ್ಚನ್ ಕೊಟ್ಟಿದ್ದೇನೆ. 9 is equal to 27, 15 equals to what? ಸೊ ಏನಾಗುತ್ತೆ ಅಂದ್ರೆ ನೋಡಿ ನಾವು ಇಲ್ಲಿಂದ ಇಲ್ಲಿಗೆ ತಗೊಳ್ಳೋಣ. ಅಂದ್ರೆ 2 plus 7 is equal to 9 ಅಲ್ಲ. ಸೊ ನಮ್ಗೆ ಇದು ಗೊತ್ತಾಯ್ತು. ಸೊ ಇದು ಉತ್ತರ ಏನು ಅಂತ ನಾವು ಈಗ ಕಂಡುಹಿಡಿಯಬೇಕಾಗುತ್ತೆ. ಸರಿ ನೋಡಿ ನಾವು ಕ್ವಶನ್ಸ್ ಅಥವಾ ಆಪ್ಷನ್ಸ್ ಬೇಸಿಸ್ ಮೇಲೆ ತಗೊಂಡೋಣ. ಈಗ ಆಪ್ಷನ್ ತಗೋಣ. ಎ ತಗೋಣ. 1 plus 0 10 ನ 1 plus 0 ತಗೊಂಡು ನೋಡಿ 2 plus 7 9 ಆಯ್ತದೆ. ಅದೇ ತರ 1 plus 0 ಇದ್ರೆ 1 ಬರುತ್ತೆ. ನೆಕ್ಸ್ಟ್ 7 plus 5 ಎಷ್ಟು ಬರುತ್ತೆ? 12 ಬರುತ್ತೆ. ಸೊ ನಮ್ಗೆ ಬೇಕಾಗಿರೋದು 15 ಆನ್ಸರ್ ಅಲ್ವಾ? ಸೊ ಅದು ಅಲ್ಲ. ನೆಕ್ಸ್ಟ್ ಇರೋದೇನು? 7 plus 8. ಸೊ 7 plus 8 ಏನು ಬರುತ್ತೆ? 15 ಬರುತ್ತೆ. ಸೊ ಸರಿಯಾದ ಉತ್ತರ ಇದು. ನೋಡಿ ತುಂಬಾ ಸಿಂಪಲ್ ಆಗಿ ವಿತಿನ್ 30 ಸೆಕೆಂಡ್ಸ್ ಒಳಗಡೆ ನೀವು ಒಂದು ಮಾರ್ಕ್ಸ್ ನ ಸ್ಕೋರ್ ಮಾಡಬಹುದು. ಸೊ ಇದನ್ನ ನೋಡ್ಕೊಂಡ್ರಲ್ವಾ? ಈಗ ನೆಕ್ಸ್ಟ್ ಕ್ವೆಶ್ಚನ್ ಗೆ ಹೋಗೋಣ. ನೋಡಿ ಈಗ ಇನ್ನೊಂದು ಕ್ವೆಶ್ಚನ್ ಇದೆ. ಇದು ಕಂಟಿನ್ಯೂಸ್ ಸಿಕ್ಸ್ ಕ್ವೆಶ್ಚನ್ ಅಲ್ಲ. ಈಗ ನಾನು ಕಂಟಿನ್ಯೂಸ್ ಸಿಕ್ಸ್ ನೋಡಿ ಇಲ್ಲಿ ಡಿಫರೆನ್ಸ್ ನ ತಗೊಂಡು ಹೋಗೋದು ನಾವು ಕಂಟಿನ್ಯೂಸ್ ಸಿಕ್ಸ್ ಅಂತ ಹೋಗ್ತೀವಿ. ಏನಾಗುತ್ತೆ? ನೀವು ವಿರುದ್ಧ ಪದ ತಗೊಂಡ್ರೆ ಇದು ಡಿಫರೆನ್ಸ್ ಬಂದು 4 ಬರುತ್ತೆ. ಸೊ ನೆಕ್ಸ್ಟ್ ಡಿಫರೆನ್ಸ್ ಬಂದು 5 ಆಗುತ್ತೆ ಅಥವಾ 7 8 ಅಥವಾ ನೀವು ಕಂಟಿನ್ಯೂ ಬರ್ತಾ ಇರಬೇಕು. ನೋಡಿ ಇಲ್ಲಿ ನಂಬರ್ ಕಂಟಿನ್ಯೂ ಆಗಿಲ್ಲ. ಒಂದು ಈವನ್ ಇದೆ, ಒಂದು ಆಡ್ ನಂಬರ್ ಇದೆ. ಸೊ ಎಂಡಿಂಗ್ ನಂಬರ್ ಒಂದು ಈವನ್ ಮತ್ತೆ ಆಡ್ ಆಗ್ತಾ ಇದೆ ಅಲ್ವಾ? ಸೊ ಅದಕ್ಕೆ ಏನ್ ಮಾಡಬೇಕು ನಾವು? ಇನ್ನೊಂದು ಮೆಥಡ್ ಯೂಸ್ ಮಾಡೋಣ. ಸೊ ಏನಾಗುತ್ತೆ ಅಂದ್ರೆ ನೋಡಿ 3 2s 6 plus 1 ಬಂದು 7. ಸೊ 7 ಆನ್ಸರ್ ಬಂತು. ನೆಕ್ಸ್ಟ್ 7 2s ಏನಾಗುತ್ತೆ? 14 plus 2 16 ಆಗುತ್ತೆ. ಸೊ ಇದನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ನೆಕ್ಸ್ಟ್ ಏನು ಗೊತ್ತಾ ಆನ್ಸರ್? 16 16 into 2 ಅಂದ್ರೆ 32 plus 3 ಬಂದು ಏನಾಗುತ್ತೆ? ನಮಗೆ 35 ಆಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದ್ರೆ ನಮಗೆ 35 into 2 ಮಾಡ್ಕೊಳ್ಬೇಕಾಗುತ್ತೆ. 35 into 2 plus 3 ಮಾಡಿದಾಗ ನಮಗೆ ಆಗುತ್ತೆ 4 ಮಾಡಿದಾಗ ನಮಗೆ 74. 70 plus 4 74 ಆಗುತ್ತೆ. 35 2s 70 plus 4 ಆದರೆ 74 ಆಗುತ್ತೆ. ನೆಕ್ಸ್ಟ್ ನಂಬರ್ ಏನಾಗಬೇಕು ಅಂದ್ರೆ ಆಗಿದೆ 74 into 2. ಸೊ 74 into 2 ಮಾಡಬೇಕಾಗುತ್ತೆ ನಾವು. ಸೊ 74 into 2 ಮಾಡಿದಾಗ ನಮಗೆ ಏನಾಗುತ್ತೆ ನೋಡಿ ಟೋಟಲ್ ಬಂದು 153 ಆನ್ಸರ್ ಬರುತ್ತೆ. 153 ಅಂದ್ರೆ ಏನಾಗುತ್ತೆ? ಇಲ್ಲಿ ನೆಕ್ಸ್ಟ್ ನಂಬರ್ 5 ಅಲ್ವಾ? ಕರೆಕ್ಟ್ ಆಗುತ್ತೆ ಅಲ್ವಾ? ಸೊ ನೆಕ್ಸ್ಟ್ ನಂಬರ್ 5 ಆಗಬೇಕು ನಮಗೆ 148. 74 into 2 is 148 plus 5 ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಆನ್ಸರ್ ಬಂದು ನಮಗೆ 153. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು 153. ನೋಡಿ ಈ ತರ ಪ್ಯಾಟರ್ನ್ ಅಲ್ಲಿ ಬೇಕು ನಿಮಗೆ ಕ್ವೆಶ್ಚನ್ ನ ಕೇಳ್ತಾನೆ. ಈಗ ನೆಕ್ಸ್ಟ್ ಇದೇ ತರ ಇನ್ನೊಂದು ಪಾಯಿಂಟ್ ನ ಮಾಡೋಣ. ನೋಡಿ ನಾವೀಗ ಮೂರನೇ ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ನೋಡಿ ನೀವು ನೋಡಿದ್ರೆ 0 6 24 60 120. ಸೊ ಇದೆಲ್ಲ ನೋಡಿ ನಿಮಗೆ 6 ನಂಬರ್ ಬಗ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ 6 ಡಿಫರೆಂಟ್ ಇದೆ. ನೋಡಿ 0 to 6 ಆದ್ರೆ ನೆಕ್ಸ್ಟ್ 6 ಡಿಫರೆಂಟ್ ಆಗಬೇಕು ಅಥವಾ 10 ಡಿಫರೆಂಟ್ ಆಗಬೇಕು. ಅವಾಗ ನಿಮಗೆ ಕಂಟಿನ್ಯೂ ಆಗುತ್ತೆ. ಆದರೆ ಇಲ್ಲಿ 6 ಡಿಫರೆನ್ಸ್ ಬರ್ತಾ 12 ಡಿಫರೆನ್ಸ್ ಬರ್ತಾ ಇಲ್ಲ. ಇಲ್ಲಿ 80 ಡಿಫರೆನ್ಸ್ ಬರ್ತಾ ಇದೆ. ಸೊ ನಮಗೆ ಇಲ್ಲಿ 18 ಅಂತ 3 ಅಂತ ಗೊತ್ತಾಗುತ್ತೆ. ಅಂದ್ರೆ ಕ್ಯೂಬ್ ರೂಟ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ ಅಂತ. ನೋಡಿ ಲಾಸ್ಟ್ ಪ್ರಾಬ್ಲಮ್ ನಾವು ಸ್ಕ್ವೇರ್ ರೂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈ ಪ್ರಾಬ್ಲಮ್ ಅಲ್ಲಿ ಕ್ಯೂಬ್ ರೂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಏನಾಗುತ್ತೆ ನೋಡಿ 1 ಕ್ಯೂಬ್ minus 1 ಅಂದ್ರೆ 1 into 1 into 1 minus 1 ಬಂದು ನಮಗೆ ಆನ್ಸರ್ ಬಂದು 0 ಬರುತ್ತೆ. ನೆಕ್ಸ್ಟ್ 2 ಕ್ಯೂಬ್ minus 2 2 into 2 into 2 minus 1. ಸೊ ಅದೆಷ್ಟಾಗುತ್ತೆ ನಮಗೆ 6 ಬರುತ್ತೆ. 2 to the 4 4 to the 8 8 minus 2 6 ಆಗುತ್ತೆ. ಅಂದ್ರೆ 8 minus 2 ಬಂದಾಗ ನಿಮಗೆ ಆನ್ಸರ್ ಆಗುತ್ತೆ 6 ಆಗುತ್ತೆ. ನೆಕ್ಸ್ಟ್ 3 ಕ್ಯೂಬ್ ರೂಟ್ minus 3 3 3 is 9 9 3 is 29. So 27 ಬರುತ್ತೆ. ಸೊ 27 minus 3 ಬಂದಾಗ ನಿಮಗೆ ಎಷ್ಟಾಗುತ್ತೆ? 24 ಆಗುತ್ತೆ. ನೆಕ್ಸ್ಟ್ 4 ಕ್ಯೂಬ್ minus 4 4 into 4 into 4 minus 4 ಮಾಡಿದ್ರೆ ಉತ್ತರ ಏನು ಬರುತ್ತೆ? 60 ಬರುತ್ತೆ. 64 minus 4 ಬರುತ್ತೆ. ಓಕೆನಾ? ನೆಕ್ಸ್ಟ್ ಬಂದು 5 ಕ್ಯೂಬ್ minus 5 5 5 is 25 25 5 is 125 125 minus 5 ಮಾಡಿದ್ರೆ 120 ಬರುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ 6 ಕ್ಯೂಬ್ minus 6. ಸೊ 6 6 36 into 6 ಅಂದ್ರೆ 2 ಮಾಡಿದ್ರೆ 36 into 6 6 ಮಾಡಿದ್ರೆ ಎಷ್ಟು ಬರುತ್ತೆ? 216 ಬರುತ್ತೆ. ಸೊ -6 ಮಾಡಿದ್ರೆ
ನಿಮ್ಗೆ ಉತ್ತರ ಬಂದು 210 ಬರುತ್ತೆ. ಸೊ ನಿಮಗೆ ಇದಕ್ಕೆ ಸರಿಯಾದ ಉತ್ತರ ಬಂದು 210. ನೋಡಿ ನೀವು ಇದು ತುಂಬಾ ಕನ್ಫ್ಯೂಸ್ ಆಗಬೇಡ. 1 ಕ್ಯೂಬ್ ಮೈನಸ್ 1 ಮಾಡಿದ್ರೆ 0 ಬರುತ್ತೆ, ಅಂದ್ರೆ 1 ಮೈನಸ್ 1 0 ಆಗುತ್ತೆ. ನೆಕ್ಸ್ಟ್ 8 ಮೈನಸ್ 2 ಮಾಡಿದ್ರೆ ನಿಮಗೆ 6 ಬರುತ್ತೆ. ನೆಕ್ಸ್ಟ್ 27 ಮೈನಸ್ 3 ಮಾಡಿದಾಗ 24 ಬರುತ್ತೆ. ಇದೇ ಪ್ಯಾಟರ್ನ್ ನಾನು ಮಾಡ್ಕೊಂಡು ಬಂದಿರೋಂಥದ್ದು. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು 2 ಅಂದ್ರೆ 10 ಆನ್ಸರ್ ಬರುತ್ತೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಸೊ ನೋಡಿ ನಮಗೆ ಇಲ್ಲಿ ನಂಬರು 2 ಮೈನಸ್ 0 is equal to, ಸೊ 40 ತಗೋಣ. ಸೊ ಇಂಟು 20 ಬಂದರೆ ನಿಮಗೆ 40 ಬರುತ್ತೆ. ಈ ನಂಬರಲ್ಲಿ ಏನು ಬರುತ್ತೆ ಆ ನಂಬರ್ನ ಫಸ್ಟ್ ಆಗಿ ತಗೋಬೇಕಾಗುತ್ತೆ. ನೆಕ್ಸ್ಟು 5 ಮೈನಸ್ 0 is equal to 5 ಇಂಟು ಇದೇ ನಂಬರ್ ತಗೊಂಡ್ರೆ 50 ತಗೊಂಡು ಆನ್ಸರ್ ಬಂದು 250. ನೋಡಿ ಎಷ್ಟು ಸಿಂಪಲ್ ಆಗಿ ನೀವು ಆನ್ಸರ್ನ ಮಾಡ್ಬೋದು. ಇದೇ ಥರ ಶಾರ್ಟ್ ಟೆಕ್ಸ್ಟ್ ಅಥವಾ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಬೇಕಾದರೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ, ಅಥವಾ ನನಗೆ ಯಾವುದೇ ಡೌಟ್ಸ್ ಇದ್ದರೆ ನಮ್ಮ ಫೇಸ್ಬುಕ್ಕಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ನನಗೆ ಕಮೆಂಟ್ ಮಾಡಿ. ನಿಮಗೆ ಎಲ್ಲ ಉತ್ತರಗಳಿಗೂ ಕ್ವಶನ್ಗಳಿಗೂ ನಾನು ಉತ್ತರ ಕೊಡ್ತೀನಿ.